ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಾಮಾನ್ಯವಾಗಿ ರಾಜ್ಯಗಳ ವಿಧಾನಸಭೆ ಅಧಿವೇಶನ ಆಗಲಿ ಅಥವಾ ಕೇಂದ್ರದಲ್ಲಿ ನಡೆಯುವ ಸಂಸತ್ ಕಲಾಪಗಳಾಗಲಿ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವಿನ ಸಮರಕ್ಕೆ ವೇದಿಕೆ ಆಗೋದನ್ನು ನಾವು ನೋಡಿಕೊಂಡೇ ಬಂದಿದ್ದೇವೆ. ಆದರೆ ಕೇಂದ್ರದಲ್ಲಿ ನಡೀತಾ ಇರತಕ್ಕಂಥ ಬಜೆಟ್ ಅಧಿವೇಶನ ಮಾತ್ರ ಈ ಬಾರಿ ಆಡಳಿತಾರೂಢ ಪಕ್ಷ ವರ್ಸಸ್ ವಿರೋಧ ಪಕ್ಷ ಅನ್ನೋದಕ್ಕಿಂತ ವಿರೋಧ ಪಕ್ಷ ವರ್ಸಸ್ ಲೋಕಸಭೆಯ ಸ್ಪೀಕರ್ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ವಿರೋಧ ಪಕ್ಷ ಅದರಲ್ಲೂ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಇದೀಗ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಮುರ್ಕೊಂಡು ಬೆದಿದೆ. ಬರೋಬ್ಬರಿ 118 ಮಂದಿ ಸದಸ್ಯರು ಅಂದರೆ ಸಂಸದರ ಸಹಿ ಉಳ್ಳ ಅವಿಶ್ವಾಸ ನಿರ್ಣಯವನ್ನ ಕೂಡ ವಿರೋಧ ಪಕ್ಷಗಳು ಮಂಡಿಸಿವೆ. ಅಂದರೆ ಸ್ಪೀಕರ್ ಹುದ್ದೆಯಲ್ಲಿ ಓಂ ಬಿರ್ಲಾ ಅವರು ಮುಂದುವರಿಯೋದು ನಮಗೆ ಸೂಕ್ತ ಅನ್ನಿಸ್ತಾ ಇಲ್ಲ. ಅವರು ಕೆಲವೊಂದಷ್ಟು ಕಲಾಪದ ನಿಯಮ ಅಥವಾ ಸಂಸತ್ನ ಕೆಲವೊಂದಷ್ಟು ನಿಯಮಗಳಿಗೆ ವಿರುದ್ಧವಾಗಿ ನಡವಳಿಕೆಯನ್ನು ತೋರಿದ್ದಾರೆ. ಒಂದರ್ಥದಲ್ಲಿ ಆಡಳಿತಾರೂಢ ಪಕ್ಷದ ಏಜೆಂಟ್ ರೀತಿಯಲ್ಲಿ ವರ್ತಿಸಿದ್ದಾರೆ ಅನ್ನೋದು ವಿರೋಧ ಪಕ್ಷಗಳ ಈ ಅವಿಶ್ವಾಸಕ್ಕೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋ ವಿಚಾರ. ಅದ್ಯಾಕೆ ಆಡಳಿತಾರೂಢ NDAಯನ್ನ ಬಿಟ್ಬಿಟ್ಟು ನೇರವಾಗಿ ಓಂ ಬಿರ್ಲಾ ಅವರ ವಿರುದ್ಧವಾಗಿ ವಿರೋಧ ಪಕ್ಷ ಅದರಲ್ಲೂ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪೀಕರ್ ಅವರ ವಿರುದ್ಧವಾಗಿ ಕೆಂಡ ಕಾರ್ತಿದೆ ಅಂದರೆ ಇದಕ್ಕೆ ವಿರೋಧ ಪಕ್ಷಗಳೇ ಕೊಟ್ಟಿರೋದು ಕಾರಣ 4. ಬಹಳ ಪ್ರಮುಖವಾಗಿ ವೀಕ್ಷಕರೇ, ಇತ್ತೀಚೆಗೆ ನಡೆದಂತಹ ಚರ್ಚೆ, ಅದರಲ್ಲೂ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವ ಸಂಸದರಾದ ತೇಜಸ್ವಿ ಸೂರ್ಯ ಅವರು ದೇಶದ್ರೋಹಿಗಳು ಕಾಂಗ್ರೆಸ್ನವರು ಅಂತ ಹೇಳಿ ಒಂದಷ್ಟು ಇತಿಹಾಸದ ಪುಟಗಳಲ್ಲಿ ತಿರುವಿ ವಿಚಾರಗಳನ್ನು ಮಂಡಿಸಿ ಯಾವಾಗ ವಿರೋಧ ಪಕ್ಷವಾದ ಕಾಂಗ್ರೆಸ್ಸನ್ನು ಕೆಣಕುವ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಕೌಂಟರ್ ಕೊಡೋ ಭಾಗವಾಗಿ ರಾಹುಲ್ ಗಾಂಧಿ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ರಾಹುಲ್ ಗಾಂಧಿ ಅವರು ತೇಜಸ್ವಿ ಸೂರ್ಯ ಅವರ ಮಾತಿಗೆ ಕೌಂಟರ್ ಕೊಡೋ ಸಂದರ್ಭದಲ್ಲಿ ಜನರಲ್ MM ನರವಣೆ ಅವರ ಅಪ್ರಕಟಿತ ಅಂದರೆ ಪಬ್ಲಿಷ್ ಆಗದ ಪುಸ್ತಕದ ಪ್ರಸ್ತಾಪವನ್ನು ಮಾಡಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಭಾರತ ಹಾಗೆ ಚೀನಾದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದ ನರೇಂದ್ರ ಮೋದಿ ಅವರು MM ನರವಣೆ ಅವರು ಅಂದರೆ ಆಗ ಆರ್ಮ್ ಫೋರ್ಸಸ್ನ ಚೀಫ್ ಆಗಿದ್ದ, ಡಿಫೆನ್ಸ್ ಸ್ಟಾಫ್ನ ಚೀಫ್ ಆಗಿದ್ದ ನರವಣೆ ಅವರ ಕರೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋ ಉಲ್ಲೇಖಗಳು ಆ ಪುಸ್ತಕದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪುಸ್ತಕ ಪ್ರಕಟ ಆಗದೆ ಇರೋ ಕಾರಣಕ್ಕೆ ಅದರಲ್ಲಿ ನಿಜವಾಗ್ಲೂ ಅದೇ ಅಂಶಗಳಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಇನ್ನು ಅಪ್ರಕಟಿತವಾದ ಪುಸ್ತಕವನ್ನು ಕಲಾಪದಲ್ಲಿ ಓದೋ ಹಾಗಿಲ್ಲ ಅನ್ನೋ ನಿಯಮ ಕೂಡ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ನಾನು ಪುಸ್ತಕದ ಎಕ್ಸ್ಟ್ರಾಕ್ಟನ್ನು ಓದ್ತಾ ಇಲ್ಲ, ಬದಲಾಗಿ ಆ ಪುಸ್ತಕದ ಆಧಾರಿತವಾಗಿ ಕ್ಯಾರವಾನ್ ಮ್ಯಾಗ್ಝಿನ್ ಪ್ರಕಟ ಮಾಡಿರುವ MM ನರವಣೆ ಅವರ ಸಂದರ್ಶನದ ಆಯ್ದ ಭಾಗವನ್ನು ಓದ್ತಾ ಇದ್ದೇನೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಓದುವ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾರೆ. ನಾನಾಗಲೇ ಹೇಳಿದಾಗೆ ಕಾಂಗ್ರೆಸ್ನವರು ದೇಶದ್ರೋಹಿಗಳು ಅನ್ನೋ ಸಂಸದ ತೇಜಸ್ವಿ ಸೂರ್ಯ ಅವರ ಹೇಳಿಕೆಗೆ ಕೌಂಟರ್ ಕೊಡೋ ಭಾಗವಾಗಿ ನಾವಲ್ಲ, ಅಂದರೆ ಕಾಂಗ್ರೆಸ್ನವರಲ್ಲ ದೇಶದ್ರೋಹಿಗಳು, ಬದಲಾಗಿ ಪ್ರಧಾನಿ ಮೋದಿ ಸೇರಿದಂತೆ BJಪಿಗರು ದೇಶಕ್ಕೆ ಅನ್ಯಾಯ ಮಾಡಿದವರು ಅಂತ ಹೇಳಿ ಕೌಂಟರ್ ಕೊಡುವ ಭಾಗವಾಗಿ ರಾಹುಲ್ ಗಾಂಧಿ ಅವರು ಜನರಲ್ MM ನರವಣೆ ಅವರ ಈ ಪುಸ್ತಕ ಹಾಗೆ ಸಂದರ್ಶನದ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಂದ ಶುರುವಾಗಿದ್ದು ಜಟಾಪಟಿ. ಸದನದ ನಿಯಮದ ಪ್ರಕಾರ ಯಾವುದೇ ಅನ್ಪಬ್ಲಿಷ್ಡ್ ಪುಸ್ತಕ ಅಥವಾ ಯಾವುದೇ ಪತ್ರಿಕೆಗಳ ಆರ್ಟಿಕಲ್ಗಳನ್ನು ಓದೋ ಹಾಗಿಲ್ಲ ಅನ್ನೋ ನಿಯಮವನ್ನು ಉಲ್ಲೇಖ ಮಾಡಿ ಸ್ಪೀಕರ್ ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿಯವರ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಮಾತನಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಸದನದ ನಿಯಮ ಕೂಡ. ನಿಯಮಗಳನ್ನು ಪಾಲನೆ ಮಾಡೋ ರೀತಿಯಲ್ಲಿ ಎಲ್ಲ ಸದಸ್ಯರನ್ನ ನೋಡ್ಕೊಂಡು ಹೋಗೋದು, ಬ್ಯಾಲೆನ್ಸ್ ಮಾಡೋದು ಸ್ಪೀಕರ್ ಚೇರ್ನಲ್ಲಿ ಕೂತ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಓಂ ಬಿರ್ಲಾ ಅವರು ಕೂಡ ಕರ್ತವ್ಯವನ್ನೇ ನಿರ್ವಹಿಸ್ತಾ ಇರ್ತಾರೆ. ಆದರೆ ವಿರೋಧ ಪಕ್ಷಗಳ ಪ್ರಕಾರ ವಿರೋಧ ಪಕ್ಷದ ಬಾಯಿಗೆ ಕಡಿವಾಣ ಹಾಕೋ ಪ್ರಯತ್ನ, ಅವರ ಮಾತಿಗೆ ಕಡಿವಾಣ ಹಾಕೋ ಪ್ರಯತ್ನವನ್ನು ಸ್ಪೀಕರ್ ಮಾಡಿದ್ರು. ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಆಡಳಿತಾರೂಢ ಪಕ್ಷದ ಪರವಾಗಿ ನಿಂತುಬಿಟ್ರು ಅನ್ನೋದು ಓಂ ಬಿರ್ಲಾ ಅವರ ವಿರುದ್ಧವಾಗಿ ವಿರೋಧ ಪಕ್ಷಗಳು ಅವಿಶ್ವಾಸವನ್ನು ಮಂಡಿಸಲಿಕ್ಕೆ ಮೊದಲ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಮಾತನಾಡ್ಲಿಕ್ಕೆ ಬಿಡಲಿಲ್ಲ, ಜನರಲ್ MM ನರವಣೆ ಅವರ ಪುಸ್ತಕವನ್ನು ಕೋಟ್ ಮಾಡ್ಲಿಕ್ಕೆ ಬಿಡಲಿಲ್ಲ, ಅವರ ಕ್ಯಾರವಾನ್ ಮ್ಯಾಗ್ಝಿನ್ನ ಆರ್ಟಿಕಲನ್ನು ಕೋಟ್ ಮಾಡ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ಮೊದಲ ಕಾರಣ ಆಗ್ತಾ ಇದೆ. ನಿಯಮ ಹೀಗೆ ಹೇಳೋದು ಸರಿಯೇ, ಆದರೆ ಮಾತನಾಡ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ಅಸಮಾಧಾನಕ್ಕೆ ಪ್ರಮುಖ ಕಾರಣ. ಇನ್ನು ಎರಡನೆಯದ್ದು, ಇದೇ ವಿಚಾರದಲ್ಲಿ ಗಲಾಟೆ ಗದ್ದಲಗಳು ಕಲಾಪದ ಅವಧಿಯ ಉದ್ದಕ್ಕೂ ಆಗಿದ್ದನ್ನು ನಾವು ಗಮನಿಸಿದ್ವಿ. ಆ ಸಂದರ್ಭದಲ್ಲಿ ಆದ ಗಲಾಟೆಯಲ್ಲಿ 8 ಮಂದಿ ವಿರೋಧ ಪಕ್ಷದ ಸಂಸದರನ್ನು ಅಮಾನತು ಮಾಡಿದ್ರು ಸ್ಪೀಕರ್ ಓಂ ಬಿರ್ಲಾ. 7 ಮಂದಿ ಕಾಂಗ್ರೆಸ್ ಹಾಗೆ ಓರ್ವ ಕಮ್ಯುನಿಸ್ಟ್ ಪಕ್ಷದ ಸಂಸದರನ್ನು ಅಮಾನತು ಮಾಡಿದ್ರು
ಸ್ಪೀಕರ್ ಓಂ ಬಿರ್ಲಾ ಅವರು ಈ 8 ಮಂದಿ ಸಂಸದರನ್ನ ಅಮಾನತು ಮಾಡಿದ ಸ್ಪೀಕರ್ ಅವರ ನಡೆಯನ್ನ ಕೂಡ ವಿರೋಧಿಸ್ತಾ ಇವೆ ವಿರೋಧ ಪಕ್ಷಗಳು. ಇದು ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸವನ್ನ ಮಂಡಿಸಲಿಕ್ಕೆ ಕಾರಣ ನಂಬರ್ 2. ಇನ್ನು 3ನೇ ಕಾರಣ ಕೂಡ ಇದೆ. 3ನೇ ಕಾರಣ ಏನು ಅಂತಂದರೆ, ಈಗ ಅನ್ಪಬ್ಲಿಷ್ಡ್ ಪುಸ್ತಕ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರಿಗೆ ಜನರಲ್ MM ನರವಣೆ ಅವರ ಪುಸ್ತಕವನ್ನು ಕೋಟ್ ಮಾಡಲಿಕ್ಕೆ ಬಿಡಲಿಲ್ಲ. ಆದರೆ ಇದಕ್ಕೆ ಕೌಂಟರ್ ಕೊಡುವ ಭಾಗವಾಗಿ ಆಡಳಿತಾರೂಢ ಪಕ್ಷದ ಭಾಗವಾಗಿ ಸಂಸದರಾದ ನಿಶಿಕಾಂತ್ ದುಬೆ ಅವರು ಇಬ್ಬರು ಮಾಜಿ ಪ್ರಧಾನಿಗಳ ಬಗ್ಗೆ ಪುಸ್ತಕಗಳಲ್ಲಿ ಉಲ್ಲೇಖ ಆಗಿರೋದನ್ನು ಪ್ರಸ್ತಾಪ ಮಾಡಿಬಿಟ್ರು, ನೆಹರು ಹಾಗೆ ಇಂದಿರಾ ಗಾಂಧಿ. ಅರೆ, ನೀವು ವಿರೋಧ ಪಕ್ಷದವರಿಗೆ ಪುಸ್ತಕಗಳನ್ನು ಕೋಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಆಡಳಿತಾರೂಢ ಪಕ್ಷದವರಿಗೆ ಬಿಡ್ತಾ ಇದ್ದೀರಿ. ನಿಶಿಕಾಂತ್ ದುಬೆ ಅವರಿಗೆ ನೆಹರು ಹಾಗೆ ಇಂದಿರಾ ಗಾಂಧಿ ಅವರ ಪರ್ಸನಲ್ ಮ್ಯಾಟರ್ಗಳನ್ನು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಕೋಟ್ ಮಾಡ್ಲಿಕ್ಕೆ ಹೇಗೆ ಬಿಟ್ರಿ ಅನ್ನೋದು ಸ್ಪೀಕರ್ ವಿರುದ್ಧದ ಅಸಮಾಧಾನಕ್ಕೆ ಕಾರಣ ನಂಬರ್ 3. ಇನ್ನು 4ನೇ ಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಸಂಗತಿ ಅಂತ ಹೇಳಿ ಓಂ ಬಿರ್ಲಾ ಅವರೇ ಕೋಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ರಾಷ್ಟ್ರಪತಿಗಳ ಭಾಷಣವನ್ನು ಉದ್ದೇಶಿಸಿ ಅದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವವರಿದ್ದರು. ಆದರೆ ಬರಬೇಡಿ ನೀವು ಅಂತ ಹೇಳಿ ಓಂ ಬಿರ್ಲಾ ಅವರೇ ಸಜೆಸ್ಟ್ ಮಾಡಿರ್ತಾರಂತೆ. ನಿಮ್ಮ ಜೊತೆಯಲ್ಲಿ ವಿರೋಧ ಪಕ್ಷದ ಕೆಲ ಸದಸ್ಯರು ಅನುಚಿತವಾಗಿ ಅಥವಾ ಸಂಸದೀಯ ನಡವಳಿಕೆಗೆ ತದ್ವಿರುದ್ಧವಾಗಿ ಆ ನಿಯಮಗಳನ್ನು ಉಲ್ಲಂಘಿಸಿ ನಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬಂದಿದೆ. ಹೀಗಾಗಿ ನೀವು ಇವತ್ತು ಬರೋದು ಬೇಡ ಅಂಥೇಳಿ ಪ್ರಧಾನಿಗಳಿಗೆ ತಿಳಿಸ್ತೆ ಅಂಥೇಳಿ ಖುದ್ದು ಓಂ ಬಿರ್ಲಾ ಅವರೇ ಮಾತನಾಡ್ತಾರೆ. ಸ್ಪೀಕರ್ ಚೇರ್ನ ಮೇಲೆ ಕುತ್ಕೊಂಡು ಈ ರೀತಿಯಾಗಿ ಮಾತನಾಡಿದ್ದು ಓಂ ಬಿರ್ಲಾ ಅವರು ಮಾಡಿದ್ದು ತಪ್ಪು ಅನ್ನೋದು ಇದೀಗ ವಿರೋಧ ಪಕ್ಷಗಳು ಕೊಡ್ತಾ ಇರುವ ಕಾರಣ ಸಂಖ್ಯೆ 4. ಹೀಗೆ 4 ಕಾರಣಗಳನ್ನು ಮುಂದಿಟ್ಟು ಓಂ ಬಿರ್ಲಾ ಅವರ ವಿರುದ್ಧ, ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ವಿರೋಧ ಪಕ್ಷಗಳ 118 ಸದಸ್ಯರು ಸಹಿ ಹಾಕಿರುವ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ಆದರೆ ವೀಕ್ಷಕರೇ, ನಿಮಗೂ ಗೊತ್ತಿರೋ ಹಾಗೆ ಈ ಅವಿಶ್ವಾಸ ನಿರ್ಣಯಕ್ಕೆ ಬೆಲೆ ಬರಬೇಕು ಅಂದರೆ ಸಂಖ್ಯಾಬಲ ಇಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. NDAಗೆ ಸದಸ್ಯರ ಬಲ ಹೆಚ್ಚಿರೋದ್ರಿಂದ ಈ ಅವಿಶ್ವಾಸ ನಿರ್ಣಯವನ್ನು ವಿರೋಧ ಪಕ್ಷಗಳು ಮಂಡಿಸಿದ್ರೂ ಕೂಡ ಈ ನಿರ್ಣಯಕ್ಕೆ ಜಯ ಆಗೋ ಸಾಧ್ಯತೆ ಕಡಿಮೆನೇ ಇದೆ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂದರೆ, ಈ ವಿರೋಧ ಪಕ್ಷದ ಭಾಗವಾಗಿ ಆಗಿರುವ TMC ಈ ಅವಿಶ್ವಾಸ ನಿರ್ಣಯದ ನಿರ್ಧಾರದಿಂದ ಹಿಂದೆ ಸರಿದಿದೆ. TMC ಹೇಳೋದೇನೋ, ಹಿಂಗೆ ಏಕಾಏಕಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಬದಲಾಗಿ ನಾವು ಸ್ಪೀಕರ್ಗೆ ಒಂದು ಕಾರಣ ಕೇಳಿ ಪತ್ರ ಬರಿಬಹುದಾಗಿತ್ತು. ಇಂತಿಂಥ ಕಾರಣಗಳಿಗೆ ನಿಮ್ಮ ವಿರುದ್ಧ ನಮಗೆ ಅಂದರೆ ವಿರೋಧ ಪಕ್ಷಕ್ಕೆ ಅಸಮಾಧಾನ ಇದೆ, ಇದಕ್ಕೆ ನೀವು ಸ್ಪಷ್ಟನೆಯನ್ನು ನೀಡಿ ಅಂಥೇಳಿ ಪತ್ರ ಬರಿಬೇಕಾಗಿತ್ತು. ನೇರವಾಗಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದು ಸರಿಯಲ್ಲ ಅನ್ನೋದು TMCಯ ವಾದ ಪ್ರತಿವಾದ. ಇದೆಲ್ಲ ಒಂದು ಕಡೆ ಆದರೆ, ಖುದ್ದು ಸ್ಪೀಕರ್ ಓಂ ಬಿರ್ಲಾ ಅವರು ಕಲಾಪ ಬಜೆಟ್ ಸೆಷನ್ ಇನ್ನೂ ಕೂಡ ನಡೀತಾ ಇದೆ, ಆದರೆ ಎಲ್ಲಿವರೆಗೂ ಈ ಅವಿಶ್ವಾಸ ನಿರ್ಣಯದ ಇತ್ಯರ್ಥ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಕಲಾಪದಲ್ಲಿ ಹಾಜರಾಗೋದಿಲ್ಲ ಅಂಥೇಳಿ ಕಲಾಪದಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಕೇಂದ್ರದ ಬಜೆಟ್ ಅಧಿವೇಶನ ಈಗ ನಡೀತಾ ಇರುವ ಸೆಷನ್ ಆಡಳಿತಾರೂಢ ಪಕ್ಷ ವರ್ಸಸ್ ವಿರೋಧ ಪಕ್ಷ ಆಗೋದಕ್ಕಿಂತ ವಿರೋಧ ಪಕ್ಷ ವರ್ಸಸ್ ಸ್ಪೀಕರ್ ಅನ್ನೋ ರೀತಿಯಲ್ಲಾಗಿದೆ. ಇದು ಮುಂದುವರೆದ ಭಾಗವಾಗಿ ಯಾವೆಲ್ಲ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಾಮಾನ್ಯವಾಗಿ ರಾಜ್ಯಗಳ ವಿಧಾನಸಭೆ ಅಧಿವೇಶನ ಆಗಲಿ ಅಥವಾ ಕೇಂದ್ರದಲ್ಲಿ ನಡೆಯುವ ಸಂಸತ್ ಕಲಾಪಗಳಾಗಲಿ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವಿನ ಸಮರಕ್ಕೆ ವೇದಿಕೆ ಆಗೋದನ್ನು ನಾವು ನೋಡಿಕೊಂಡೇ ಬಂದಿದ್ದೇವೆ. ಆದರೆ ಕೇಂದ್ರದಲ್ಲಿ ನಡೀತಾ ಇರತಕ್ಕಂಥ ಬಜೆಟ್ ಅಧಿವೇಶನ ಮಾತ್ರ ಈ ಬಾರಿ ಆಡಳಿತಾರೂಢ ಪಕ್ಷ ವರ್ಸಸ್ ವಿರೋಧ ಪಕ್ಷ ಅನ್ನೋದಕ್ಕಿಂತ ವಿರೋಧ ಪಕ್ಷ ವರ್ಸಸ್ ಲೋಕಸಭೆಯ ಸ್ಪೀಕರ್ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ವಿರೋಧ ಪಕ್ಷ, ಅದರಲ್ಲೂ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ, ಇದೀಗ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಮುರ್ಕೊಂಡು ಬೆದಿದೆ. ಬರೋಬ್ಬರಿ 118 ಮಂದಿ ಸದಸ್ಯರು ಅಂದರೆ ಸಂಸದರ ಸಹಿ ಉಳ್ಳ ಅವಿಶ್ವಾಸ ನಿರ್ಣಯವನ್ನ ಕೂಡ ವಿರೋಧ ಪಕ್ಷಗಳು ಮಂಡಿಸಿವೆ. ಅಂದರೆ ಸ್ಪೀಕರ್ ಹುದ್ದೆಯಲ್ಲಿ ಓಂ ಬಿರ್ಲಾ ಅವರು ಮುಂದುವರಿಯೋದು ನಮಗೆ ಸೂಕ್ತ ಅನ್ನಿಸ್ತಾ ಇಲ್ಲ. ಅವರು ಕೆಲವೊಂದಷ್ಟು ಕಲಾಪದ ನಿಯಮ ಅಥವಾ ಸಂಸತ್ನ ಕೆಲವೊಂದಷ್ಟು ನಿಯಮಗಳಿಗೆ ವಿರುದ್ಧವಾಗಿ ನಡವಳಿಕೆಯನ್ನು ತೋರಿದ್ದಾರೆ. ಒಂದರ್ಥದಲ್ಲಿ ಆಡಳಿತಾರೂಢ ಪಕ್ಷದ ಏಜೆಂಟ್ ರೀತಿಯಲ್ಲಿ ವರ್ತಿಸಿದ್ದಾರೆ ಅನ್ನೋದು ವಿರೋಧ ಪಕ್ಷಗಳ ಈ ಅವಿಶ್ವಾಸಕ್ಕೆ, ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋ ವಿಚಾರ. ಅದ್ಯಾಕೆ ಆಡಳಿತಾರೂಢ NDAಯನ್ನು ಬಿಟ್ಬಿಟ್ಟು ನೇರವಾಗಿ ಓಂ ಬಿರ್ಲಾ ಅವರ ವಿರುದ್ಧವಾಗಿ ವಿರೋಧ ಪಕ್ಷ, ಅದರಲ್ಲೂ ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪೀಕರ್ ಅವರ ವಿರುದ್ಧವಾಗಿ ಕೆಂಡ ಕಾರ್ತಿದೆ ಅಂದರೆ ಇದಕ್ಕೆ ವಿರೋಧ ಪಕ್ಷಗಳೇ ಕೊಟ್ಟಿರೋದು ಕಾರಣ 4.
ಬಹಳ ಪ್ರಮುಖವಾಗಿ ವೀಕ್ಷಕರೇ, ಇತ್ತೀಚೆಗೆ ನಡೆದಂತಹ ಚರ್ಚೆ, ಅದರಲ್ಲೂ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವ ಸಂಸದರಾದ ತೇಜಸ್ವಿ ಸೂರ್ಯ ಅವರು ದೇಶದ್ರೋಹಿಗಳು ಕಾಂಗ್ರೆಸ್ನವರು ಅಂತ ಹೇಳಿ ಒಂದಷ್ಟು ಇತಿಹಾಸದ ಪುಟಗಳಲ್ಲಿ ತಿರುವಿ ವಿಚಾರಗಳನ್ನು ಮಂಡಿಸಿ ಯಾವಾಗ ವಿರೋಧ ಪಕ್ಷವಾದ ಕಾಂಗ್ರೆಸ್ಸನ್ನು ಕೆಣಕುವ ಪ್ರಯತ್ನವನ್ನು ಮಾಡಿದ್ರು, ಅದಕ್ಕೆ ಕೌಂಟರ್ ಕೊಡೋ ಭಾಗವಾಗಿ ರಾಹುಲ್ ಗಾಂಧಿ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ರಾಹುಲ್ ಗಾಂಧಿ ಅವರು ತೇಜಸ್ವಿ ಸೂರ್ಯ ಅವರ ಮಾತಿಗೆ ಕೌಂಟರ್ ಕೊಡೋ ಸಂದರ್ಭದಲ್ಲಿ ಜನರಲ್ ಎಂ ನರವಣೆ ಅವರ ಅಪ್ರಕಟಿತ ಅಂದರೆ ಪಬ್ಲಿಷ್ ಆಗದ ಪುಸ್ತಕದ ಪ್ರಸ್ತಾಪವನ್ನು ಮಾಡಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಭಾರತ ಹಾಗೆ ಚೀನಾದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದ ನರೇಂದ್ರ ಮೋದಿ ಅವರು ಎಂ ನರವಣೆ ಅವರು, ಅಂದರೆ ಆಗ ಆರ್ಮ್ ಫೋರ್ಸಸ್ನ ಚೀಫ್ ಆಗಿದ್ದ, ಡಿಫೆನ್ಸ್ ಸ್ಟಾಫ್ನ ಚೀಫ್ ಆಗಿದ್ದ ನರವಣೆ ಅವರ ಕರೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋ ಉಲ್ಲೇಖಗಳು ಆ ಪುಸ್ತಕದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪುಸ್ತಕ ಪ್ರಕಟ ಆಗದೆ ಇರೋ ಕಾರಣಕ್ಕೆ ಅದರಲ್ಲಿ ನಿಜವಾಗ್ಲೂ ಅದೇ ಅಂಶಗಳಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಇನ್ನು ಅಪ್ರಕಟಿತವಾದ ಪುಸ್ತಕವನ್ನು ಕಲಾಪದಲ್ಲಿ ಓದೋ ಹಾಗಿಲ್ಲ ಅನ್ನೋ ನಿಯಮ ಕೂಡ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ನಾನು ಪುಸ್ತಕದ ಎಕ್ಸ್ಟ್ರಾಕ್ಟನ್ನು ಓದ್ತಾ ಇಲ್ಲ, ಬದಲಾಗಿ ಆ ಪುಸ್ತಕದ ಆಧಾರಿತವಾಗಿ ಕ್ಯಾರವಾನ್ ಮ್ಯಾಗ್ಝಿನ್ ಪ್ರಕಟ ಮಾಡಿರುವ ಎಂ ನರವಣೆ ಅವರ ಸಂದರ್ಶನದ ಆಯ್ದ ಭಾಗವನ್ನು ಓದ್ತಾ ಇದ್ದೇನೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಓದುವ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾರೆ. ನಾನಾಗಲೇ ಹೇಳಿದಾಗೆ ಕಾಂಗ್ರೆಸ್ನವರು ದೇಶದ್ರೋಹಿಗಳು ಅನ್ನೋ ಸಂಸದ ತೇಜಸ್ವಿ ಸೂರ್ಯ ಅವರ ಹೇಳಿಕೆಗೆ ಕೌಂಟರ್ ಕೊಡೋ ಭಾಗವಾಗಿ ನಾವಲ್ಲ, ಅಂದರೆ ಕಾಂಗ್ರೆಸ್ನವರೆಲ್ಲ ದೇಶದ್ರೋಹಿಗಳು, ಬದಲಾಗಿ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಗರು ದೇಶಕ್ಕೆ ಅನ್ಯಾಯ ಮಾಡಿದವರು ಅಂತ ಹೇಳಿ ಕೌಂಟರ್ ಕೊಡುವ ಭಾಗವಾಗಿ ರಾಹುಲ್ ಗಾಂಧಿಯವರು ಜನರಲ್ ಎಂ ನರವಣೆ ಅವರ ಈ ಪುಸ್ತಕ ಹಾಗೆ ಸಂದರ್ಶನದ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಂದ ಶುರುವಾಗಿದ್ದು ಜಟಾಪಟಿ. ಸದನದ ನಿಯಮದ ಪ್ರಕಾರ ಯಾವುದೇ ಅನ್ಪಬ್ಲಿಷ್ಡ್ ಪುಸ್ತಕ ಅಥವಾ ಯಾವುದೇ ಪತ್ರಿಕೆಗಳ ಆರ್ಟಿಕಲ್ಗಳನ್ನು ಓದೋ ಹಾಗಿಲ್ಲ ಅನ್ನೋ ನಿಯಮವನ್ನು ಉಲ್ಲೇಖ ಮಾಡಿ ಸ್ಪೀಕರ್ ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿಯವರ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಮಾತನಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅದು ಸದನದ ನಿಯಮ ಕೂಡ. ನಿಯಮಗಳನ್ನು ಪಾಲನೆ ಮಾಡೋ ರೀತಿಯಲ್ಲಿ ಎಲ್ಲ ಸದಸ್ಯರನ್ನ ನೋಡ್ಕೊಂಡು ಹೋಗೋದು, ಬ್ಯಾಲೆನ್ಸ್ ಮಾಡೋದು ಸ್ಪೀಕರ್ ಚೇರ್ನಲ್ಲಿ ಕೂತ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಓಂ ಬಿರ್ಲಾ ಅವರು ಕೂಡ ಕರ್ತವ್ಯವನ್ನೇ ನಿರ್ವಹಿಸ್ತಾ ಇರ್ತಾರೆ. ಆದರೆ ವಿರೋಧ ಪಕ್ಷಗಳ ಪ್ರಕಾರ ವಿರೋಧ ಪಕ್ಷದ ಬಾಯಿಗೆ ಕಡಿವಾಣ ಹಾಕೋ ಪ್ರಯತ್ನ, ಅವರ ಮಾತಿಗೆ ಕಡಿವಾಣ ಹಾಕೋ ಪ್ರಯತ್ನವನ್ನು ಸ್ಪೀಕರ್ ಮಾಡಿದ್ರು. ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಆಡಳಿತಾರೂಢ ಪಕ್ಷದ ಪರವಾಗಿ ನಿಂತುಬಿಟ್ರು ಅನ್ನೋದು ಓಂ ಬಿರ್ಲಾ ಅವರ ವಿರುದ್ಧವಾಗಿ ವಿರೋಧ ಪಕ್ಷಗಳು ಅವಿಶ್ವಾಸವನ್ನು ಮಂಡಿಸಲಿಕ್ಕೆ ಮೊದಲ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಮಾತನಾಡ್ಲಿಕ್ಕೆ ಬಿಡಲಿಲ್ಲ, ಜನರಲ್ ಎಂ ನರವಣೆ ಅವರ ಪುಸ್ತಕವನ್ನು ಕೋಟ್ ಮಾಡ್ಲಿಕ್ಕೆ ಬಿಡಲಿಲ್ಲ, ಅವರ ಕ್ಯಾರವಾನ್ ಮ್ಯಾಗ್ಝಿನ್ನ ಆರ್ಟಿಕಲನ್ನು ಕೋಟ್ ಮಾಡ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ಮೊದಲ ಕಾರಣ ಆಗ್ತಾ ಇದೆ. ನಿಯಮ ಹೀಗೆ ಹೇಳೋದು ಸರಿಯೇ, ಆದರೆ ಮಾತನಾಡ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ಅಸಮಾಧಾನಕ್ಕೆ ಪ್ರಮುಖ ಕಾರಣ. ಇನ್ನು ಎರಡನೆಯದ್ದು, ಇದೇ ವಿಚಾರದಲ್ಲಿ ಗಲಾಟೆ ಗದ್ದಲಗಳು ಕಲಾಪದ ಅವಧಿಯ ಉದ್ದಕ್ಕೂ ಆಗಿದ್ದನ್ನು ನಾವು ಗಮನಿಸಿದ್ವಿ. ಆ ಸಂದರ್ಭದಲ್ಲಿ ಆದ ಗಲಾಟೆಯಲ್ಲಿ 8 ಮಂದಿ ವಿರೋಧ ಪಕ್ಷದ ಸಂಸದರನ್ನು ಅಮಾನತು ಮಾಡಿದ್ರು ಸ್ಪೀಕರ್ ಓಂ ಬಿರ್ಲಾ. 7 ಮಂದಿ ಕಾಂಗ್ರೆಸ್ ಹಾಗೆ ಓರ್ವ ಕಮ್ಯುನಿಸ್ಟ್ ಪಕ್ಷದ ಸಂಸದರನ್ನು ಅಮಾನತು ಮಾಡಿದ್ರು ಸ್ಪೀಕರ್ ಓಂ ಬಿರ್ಲಾ ಅವರು. ಈ 8 ಮಂದಿ ಸಂಸದರನ್ನು ಅಮಾನತು ಮಾಡಿದ ಸ್ಪೀಕರ್ ಅವರ ನಡೆಯನ್ನು ಕೂಡ ವಿರೋಧಿಸ್ತಾ ಇವೆ ವಿರೋಧ ಪಕ್ಷಗಳು. ಇದು ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸವನ್ನು ಮಂಡಿಸಲಿಕ್ಕೆ ಕಾರಣ ನಂಬರ್ 2. ಇನ್ನು ಮೂರನೇ ಕಾರಣ ಕೂಡ ಇದೆ. ಮೂರನೇ ಕಾರಣ ಏನು ಅಂತಂದರೆ, ಈಗ ಅನ್ಪಬ್ಲಿಷ್ಡ್ ಪುಸ್ತಕ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರಿಗೆ ಜನರಲ್ ಎಂ ನರವಣೆ ಅವರ ಪುಸ್ತಕವನ್ನು ಕೋಟ್ ಮಾಡಲಿಕ್ಕೆ ಬಿಡಲಿಲ್ಲ. ಆದರೆ ಇದಕ್ಕೆ ಕೌಂಟರ್ ಕೊಡುವ ಭಾಗವಾಗಿ ಆಡಳಿತಾರೂಢ ಪಕ್ಷದ ಭಾಗವಾಗಿ ಸಂಸದರಾದ ನಿಶಿಕಾಂತ್ ದುಬೆ ಅವರು ಇಬ್ಬರು ಮಾಜಿ ಪ್ರಧಾನಿಗಳ ಬಗ್ಗೆ ಪುಸ್ತಕಗಳಲ್ಲಿ ಉಲ್ಲೇಖ ಆಗಿರೋದನ್ನು ಪ್ರಸ್ತಾಪ ಮಾಡಿಬಿಟ್ರು, ನೆಹರು ಹಾಗೆ ಇಂದಿರಾ ಗಾಂಧಿ. ಅರೆ, ನೀವು ವಿರೋಧ ಪಕ್ಷದವರಿಗೆ ಪುಸ್ತಕಗಳನ್ನು ಕೋಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಆಡಳಿತಾರೂಢ ಪಕ್ಷದವರಿಗೆ ಬಿಡ್ತಾ ಇದ್ದೀರಿ. ನಿಶಿಕಾಂತ್ ದುಬೆ ಅವರಿಗೆ ನೆಹರು ಹಾಗೆ ಇಂದಿರಾ ಗಾಂಧಿ ಅವರ ಪರ್ಸನಲ್ ಮ್ಯಾಟರ್ಗಳನ್ನು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಕೋಟ್ ಮಾಡ್ಲಿಕ್ಕೆ ಹೇಗೆ ಬಿಟ್ರಿ ಅನ್ನೋದು ಸ್ಪೀಕರ್ ವಿರುದ್ಧದ ಅಸಮಾಧಾನಕ್ಕೆ ಕಾರಣ ನಂಬರ್ 3. ಇನ್ನು 4ನೇ ಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಸಂಗತಿ ಅಂತ ಹೇಳಿ ಓಂ ಬಿರ್ಲಾ ಅವರೇ ಕೋಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ರಾಷ್ಟ್ರಪತಿಗಳ ಭಾಷಣವನ್ನು ಉದ್ದೇಶಿಸಿ ಅದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವವರಿದ್ದರು. ಆದರೆ ಬರಬೇಡಿ ನೀವು ಅಂತ ಹೇಳಿ ಓಂ ಬಿರ್ಲಾ ಅವರೇ ಸಜೆಸ್ಟ್ ಮಾಡಿರ್ತಾರಂತೆ. ನಿಮ್ಮ ಜೊತೆಯಲ್ಲಿ
ವಿರೋಧ ಪಕ್ಷದ ಕೆಲ ಸದಸ್ಯರು ಅನುಚಿತವಾಗಿ ಅಥವಾ ಸಂಸದೀಯ ನಡವಳಿಕೆಗೆ ತದ್ವಿರುದ್ಧವಾಗಿ ಆ ನಿಯಮಗಳನ್ನು ಉಲ್ಲಂಘಿಸಿ ನಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬಂದಿದೆ. ಹೀಗಾಗಿ ನೀವು ಇವತ್ತು ಬರೋದು ಬೇಡ ಅಂಥೇಳಿ ಪ್ರಧಾನಿಗಳಿಗೆ ತಿಳಿಸ್ತೆ ಅಂಥೇಳಿ ಖುದ್ದು ಓಂ ಬಿರ್ಲಾ ಅವರೇ ಮಾತನಾಡ್ತಾರೆ. ಸ್ಪೀಕರ್ ಚೇರ್ನ ಮೇಲೆ ಕುತ್ಕೊಂಡು ಈ ರೀತಿಯಾಗಿ ಮಾತನಾಡಿದ್ದು ಓಂ ಬಿರ್ಲಾ ಅವರು ಮಾಡಿದ್ದು ತಪ್ಪು ಅನ್ನೋದು ಇದೀಗ ವಿರೋಧ ಪಕ್ಷಗಳು ಕೊಡ್ತಾ ಇರುವ ಕಾರಣ ಸಂಖ್ಯೆ 4. ಹೀಗೆ 4 ಕಾರಣಗಳನ್ನು ಮುಂದಿಟ್ಟು ಓಂ ಬಿರ್ಲಾ ಅವರ ವಿರುದ್ಧ, ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ವಿರೋಧ ಪಕ್ಷಗಳ 118 ಸದಸ್ಯರು ಸಹಿ ಹಾಕಿರುವ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ಆದರೆ ವೀಕ್ಷಕರೇ, ನಿಮಗೂ ಗೊತ್ತಿರೋ ಹಾಗೆ ಈ ಅವಿಶ್ವಾಸ ನಿರ್ಣಯಕ್ಕೆ ಬೆಲೆ ಬರಬೇಕು ಅಂದರೆ ಸಂಖ್ಯಾಬಲ ಇಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. NDAಗೆ ಸದಸ್ಯರ ಬಲ ಹೆಚ್ಚಿರೋದ್ರಿಂದ ಈ ಅವಿಶ್ವಾಸ ನಿರ್ಣಯವನ್ನು ವಿರೋಧ ಪಕ್ಷಗಳು ಮಂಡಿಸಿದ್ರು ಕೂಡ ಈ ನಿರ್ಣಯಕ್ಕೆ ಜಯ ಆಗೋ ಸಾಧ್ಯತೆ ಕಡಿಮೆನೇ ಇದೆ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂದರೆ, ಈ ವಿರೋಧ ಪಕ್ಷದ ಭಾಗವಾಗಿ ಆಗಿರುವ TMC ಈ ಅವಿಶ್ವಾಸ ನಿರ್ಣಯದ ನಿರ್ಧಾರದಿಂದ ಹಿಂದೆ ಸರಿದಿದೆ. TMC ಹೇಳೋದೇನೋ, ಹಿಂಗೆ ಏಕಾಏಕಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಬದಲಾಗಿ ನಾವು ಸ್ಪೀಕರ್ಗೆ ಒಂದು ಕಾರಣ ಕೇಳಿ ಪತ್ರ ಬರಿಬಹುದಾಗಿತ್ತು. ಇಂತಿಂಥ ಕಾರಣಗಳಿಗೆ ನಿಮ್ಮ ವಿರುದ್ಧ ನಮಗೆ ಅಂದರೆ ವಿರೋಧ ಪಕ್ಷಕ್ಕೆ ಅಸಮಾಧಾನ ಇದೆ, ಇದಕ್ಕೆ ನೀವು ಸ್ಪಷ್ಟನೆಯನ್ನು ನೀಡಿ ಅಂಥೇಳಿ ಪತ್ರ ಬರಿಬೇಕಾಗಿತ್ತು. ನೇರವಾಗಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದು ಸರಿಯಲ್ಲ ಅನ್ನೋದು TMCಯ ವಾದ ಪ್ರತಿವಾದ. ಇದೆಲ್ಲ ಒಂದು ಕಡೆ ಆದರೆ, ಖುದ್ದು ಸ್ಪೀಕರ್ ಓಂ ಬಿರ್ಲಾ ಅವರು ಕಲಾಪ ಬಜೆಟ್ ಸೆಷನ್ ಇನ್ನೂ ಕೂಡ ನಡೀತಾ ಇದೆ, ಆದರೆ ಎಲ್ಲಿವರೆಗೂ ಈ ಅವಿಶ್ವಾಸ ನಿರ್ಣಯದ ಇತ್ಯರ್ಥ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಕಲಾಪದಲ್ಲಿ ಹಾಜರಾಗೋದಿಲ್ಲ ಅಂಥೇಳಿ ಕಲಾಪದಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಕೇಂದ್ರದ ಬಜೆಟ್ ಅಧಿವೇಶನ ಈಗ ನಡೀತಾ ಇರುವ ಸೆಷನ್ ಆಡಳಿತಾರೂಢ ಪಕ್ಷ ವರ್ಸಸ್ ವಿರೋಧ ಪಕ್ಷ ಆಗೋದಕ್ಕಿಂತ ವಿರೋಧ ಪಕ್ಷ ವರ್ಸಸ್ ಸ್ಪೀಕರ್ ಅನ್ನೋ ರೀತಿಯಲ್ಲಾಗಿದೆ. ಇದು ಮುಂದುವರೆದ ಭಾಗವಾಗಿ ಯಾವೆಲ್ಲ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.